ಹಾಯ್ ಆಲ್, ವೆಲ್ಕಮ್ ಟು ಕೇಟ್ಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಬೆಂಡೆಕಾಯಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಾಗಿ ಬೆಂಡೆಕಾಯಿನ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ, ಈ ಥರ ಸಾಫ್ಟ್ ಆಗೋ ಥರ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಮತ್ತು ಮಿಕ್ಸಿ ಜಾರ್ಗೆ ನಾವು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ ಮತ್ತು ತೆಂಗಿನಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಅದಕ್ಕೇನೆ ಹುಣ್ಸೆಹಣ್ಣನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೇನೆ ನೋಡಿ, ನನ್ನ ಮಗ ಆಟ ಆಡ್ತಾ ಇದ್ದಾನೆ. ನಾನು ಏನು ಮಾಡಿದ್ರು ನಾನು ಹಿಂದೆನೇ ಇರ್ತಾನೆ. ಸೊ ಇದಕ್ಕೆ ನಾನು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತ ತೊಗೊಳ್ಳಿ. ಮತ್ತು ಗರಂ ಮಸಾಲ, ಕೊರಿಯಾಂಡರ್ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಧನಿಯಾ ಪೌಡ್ರು. ಇದೆರಡು ಒಂದೊಂದು ಸ್ಪೂನ್ ಹಾಕ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಬೇಕು. ಇದು ಇನ್ನೂ ನುಣ್ಣಗಾಗಿಲ್ಲ ನೋಡಿ, ಈ ಥರ ಸಾಫ್ಟ್ ಆಗಬೇಕು. ಅಷ್ಟು ನುಣ್ಣಗೆ ನೀವು ರುಬ್ಬಬೇಕು. ಒಗ್ಗರಣೆಗೆ ಅರ್ಧ ಈರುಳ್ಳಿ ನಾನು ರುಬ್ಬಕ್ಕೆ ತೊಗೊಂಡಿದ್ದೆ, ಅರ್ಧ ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ತೊಗೋಬೇಕು. ಆಮೇಲೆ ಒಂದು ಕಡಾಯಿ ಇಕ್ಕಿ ಆ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಅದಕ್ಕೆ ನಾವು ಒಗ್ಗರಣೆಗೆ ಏನೇನು ತೊಗೊಂಡಿದ್ವಲ್ಲ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಇದನ್ನು ನಿಮಗೆ ಕರ್ಬೇವಿನ ಸೊಪ್ಪು ಬೇಕು ಅಂದರೆ ಅದನ್ನು ಹಾಕ್ಕೋಬೋದು. ಎಲ್ಲ ಮಾಡಿ ಫ್ರೈ ಮಾಡಬೇಕು. ನಾನಿವಾಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕಿ, ಜೀರಿಗೆ ಹಾಕಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಾನು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಟರ್ಮರಿಕು ಮತ್ತು ಸಾಲ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಬೇಗ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಮತ್ತು ಹಸಿ ವಾಸನೆ ಬೇಗ ಹೋಗುತ್ತೆ ಅಂತ ನಾನು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಬೆಳ್ಳುಳ್ಳಿನೇ ಇಂಪಾರ್ಟೆಂಟ್, ಇದಕ್ಕೆ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಅಂದರೆ ಅದ್ರದ್ದು ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ. ಆಗಲೇ ಹೇಳ್ದಂಗೆ ಒಂಚೂರು ಅರಿಶಿನ ಮತ್ತು ಸಾಲ್ಟನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ, ಪಿಂಚ್ ಆಫ್ ಸಾಲ್ಟು. ಯಾಕಂದರೆ ಆಮೇಲೂ ನಾವು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಸೊ ಈಗ ಜಸ್ಟ್ ಅದು ಬ್ರೌನ್ ಆಗೋಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿನನೂ ಹಾಕ್ಕೊಂಡು ಹೀಗೆ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಆ ಮಸಾಲನೂ ಹಾಕಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ನೀವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಬಾಯ್ಲ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ. ನೀರು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಒಂದು ಬಾಯ್ಲ್ ಬರೋವರೆಗೂ ನಾನು ಈಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ. ಈಗ ಲಿಡ್ ಮುಚ್ಚಿ ಇದು ಒಂದು ಬಾಯ್ಲ್ ಬರಲಿ, ನೋಡಿ ಕುದಿ ಬರಬೇಕು ಅದು ಚೆನ್ನಾಗಿ. ನೋಡಿ ಲಿಡ್ ಮುಚ್ಚಿ ಒಂದು ಕುದಿ ಬರೋವರೆಗೂ ನೋಡಿ. ಈಗ ಒಂದು ಕುದಿ ಬಂದಾದಮೇಲೆ ನೆಕ್ಸ್ಟು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಮುಂಚೆ ನಾವು ಸಾಲ್ಟ್ ಆ್ಯಡ್ ಮಾಡಿರಲ್ಲ, ಚೂರೇ ಆ್ಯಡ್ ಮಾಡಿರ್ತೀವಿ. ಮತ್ತು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೂ ನಾನು ಸಾಲ್ಟನ್ನ ಆ್ಯಡ್ ಮಾಡಿಲ್ಲ. ಅದೆಲ್ಲ ಮಾಡಿದ್ಮೇಲೆ ತಿರ್ಗಾ ಒಂದು ಕುದೀತು. ಈಗ ನಾನು ಇದಕ್ಕೆ ಬೆಂಡೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಂಡೆಕಾಯಿನ ಈ ಥರ ಪೀಸ್ ಮಾಡಿದ್ದೀರಲ್ಲ, ಆಲ್ರೆಡಿ ಅದು ನಾವು ಫ್ರೈ ಮಾಡಿ ಸಾಫ್ಟ್ ಆಗಿರುತ್ತೆ. ಸೊ ಈಗ ನಾನು ಬೆಂಡೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ತಿರ್ಗಾ ಇದು ಒಂದು ಕುದಿ ಬರಬೇಕು. 1-2 ಮಿನಿಟ್ಸ್ ಫ್ರೈ ಮಾಡಿ ನೋಡಿ. ನನ್ನ ಮಗ ಬೆಂಡೆಕಾಯಿನೇ ತಿಂತಾಯಿದ್ದಾನೆ ಇವತ್ತು, ಬೆಂಡೆಕಾಯಿ ಕರಿ ಅಂತ ಅಂದಿದ್ದಕ್ಕೆ. ಸೊ ಅವ್ನು ಏನು ನೋಡಿದ್ರು ಬಾಯಿಗೆ ಹಾಕ್ಕೊತಾನೆ, ಅದನ್ನು ಮಾತ್ರ ಅವ್ನು ಬಿಡೋದೇ ಇಲ್ಲ. ಅವ್ನು ಇಟ್ಕೊಂಡು ಕಷ್ಟ ಆಗುತ್ತೆ ಕೆಲಸ ಎಲ್ಲ ಮಾಡೋದು. ನಿಮ್ಗೆ ಅನ್ಭವಿಸ್ದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಾನು ಈ ಥರ ವಾಕರಲ್ಲಿ ಹಾಕ್ಬಿಟ್ಟು ನಾನು ಕೆಲಸ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಇದು ಆಗಿದೆ ನೋಡಿ, ಇಲ್ಲಿ ಒಂದು ಕುದಿ ಬಂದಿದೆ. ಇದಕ್ಕೆ ಲಾಸ್ಟಲ್ಲಿ ನಾವು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸರ್ವ್ ಮಾಡಿದ್ರೆ ಮುಗೀತು. ಸೊ ನಿಮ್ಮ ಬೆಂಡೆಕಾಯಿ ಕರಿ ರೆಡಿ. ಇದು ಚಪಾತಿಗೆ, ಅನ್ನಕ್ಕೆ ಮತ್ತು ರೋಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ನಾವು ಹುಣ್ಸೆಹಣ್ಣು ಹಾಕಿರೋದಕ್ಕೆ ಇನ್ನೂ ಆ್ಯಡೆಡ್ ಫ್ಲೇವರ್ ಆಗಿದೆ. ಸೊ ಇದು ಇವತ್ತಿನ ಬೆಂಡೆಕಾಯಿ ಕರಿ ರೆಸಿಪಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.